ಇನ್ನು ಧರ್ಮಸ್ಥಳದಲ್ಲಿ ಮತ್ತೆ ಅಸ್ಥಿಪಂಜರ ಶೋಧಕ್ಕಾಗಿ ಇಬ್ಬರು ದೂರುದಾರರು ಎಸ್ಐಟಿ ಮೊರೆ ಹೋಗಿದ್ರು. ಅಧಿಕಾರಿಗಳು ಪರಿಶೀಲನೆ ಮಾಡೋದಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಎಸ್ಐಟಿ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ಧರ್ಮಸ್ಥಳ ಅಸ್ಥಿಪಂಜರ ಶೋಧದ ಭವಿಷ್ಯ. ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್, ನಾಳೆ ಉತ್ತರಿಸುತ್ತಾ ಸರ್ಕಾರ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳಿಗಾಗಿ 17 ಪಾಯಿಂಟ್ಗಳಲ್ಲಿ ಹುಡುಕಾಟ ನಡೆದಿದೆ. ಆದ್ರೆ ಮತ್ತಷ್ಟು ಸ್ಥಳಗಳಲ್ಲಿ ಶೋಧ ನಡೆಸಬೇಕು ಅಂತ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಎಂಬ ಇಬ್ಬರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಎಸ್ಐಟಿಗೆ ಈಗಾಗಲೇ ಈ ಇಬ್ಬರು ದೂರು ನೀಡಿದ್ರು. ಚಿನ್ನಯ್ಯ ಶವ ಹೊತ್ತು ಹಾಕಿದ್ದನ್ನ ನಾವು ನೋಡಿದ್ದೇವೆ, ನಾವು ತೋರಿಸುವ ಜಾಗದಲ್ಲೂ ಉತ್ಖನನ ನಡೆಸಿ ಅಂತ ಮನವಿ ಮಾಡಿದ್ರು. ಆದ್ರೆ ಈ ದೂರಿನ ವಿಚಾರಣೆ ನಡೆಸಿ ಈಗಾಗಲೇ ಮುಕ್ತಾಯಗೊಳಿಸಿರುವ ಎಸ್ಐಟಿ ಈ ಬಗ್ಗೆ ಹಿಂಬರಹವನ್ನ ನೀಡಿದೆ. ನೀವು ನೀಡಿರುವ ದೂರಿನ ಅರ್ಜಿಯನ್ನ ವಿಚಾರಣೆ ನಡೆಸಲಾಗಿದೆ. ನೀವುಗಳು ಪಾಂಗಳ ಕ್ರಾಸ್ನಲ್ಲಿ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ಬದಿಯಲ್ಲಿ ಹೆಣ ಹೂಳಿದ್ದಾಗಿ ಆರೋಪಿಸಿದ್ದೀರಿ. ಈ ಸಂಬಂಧ ದಾಖಲೆಗಳನ್ನ ಪರಿಶೀಲನೆ ನಡೆಸಲಾಗಿದ್ದು ಆ ಸ್ಥಳ ಸರ್ಕಾರದಿಂದ ಮಂಜೂರಾದ ಸ್ಮಶಾನದ ಜಾಗ ಆಗಿದೆ. ಅಲ್ಲದೆ ನೀವು ಹೇಳಿದ ಜಾಗ ಈಗ ಆಲ್ರೆಡಿ ಮಾಸ್ಕ್ ಮ್ಯಾನ್ ತೋರಿಸಿದ್ದ 13ನೇ ಪಾಯಿಂಟ್ ಎರಡೂ ಒಂದೇ ಆಗಿದೆ. ಪುನಃ ಅದೇ ಸ್ಥಳದಲ್ಲಿ ಮಹಜರು ಅಗತ್ಯ ಇಲ್ಲ ಅಂತ ವಿಚಾರಣೆಯನ್ನ ಮುಕ್ತಾಯಗೊಳಿಸಲಾಗಿದೆ ಎಂದು ಎಸ್ಐಟಿ ಹಿಂಬರಹ ಬರೆದುಕೊಟ್ಟಿದೆ. ಹೀಗೆಂದು ಎಸ್ಐಟಿ ಹಿಂಬರಹ ನೀಡಿದ್ರು ಇಬ್ಬರು ದೂರುದಾರರು ತಮ್ಮ ಅರ್ಜಿಯನ್ನ ಎಸ್ಐಟಿ ಪರಿಶೀಲನೆ ನಡೆಸಿಲ್ಲ ಅಂತ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಅರ್ಜಿ ಸ್ವೀಕರಿಸಿರುವ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಎಸ್ಐಟಿಗೆ ನೋಟಿಸ್ ಜಾರಿ ಮಾಡಿದೆ. ಸರ್ಕಾರದ ಪರ ವಿಶೇಷ ಅಭಿಯೋಜಕ ಬಿಎನ್ ಜಗದೀಶ್ ನೋಟಿಸ್ ಸ್ವೀಕರಿಸಿ ನಾಳೆ ಕೋರ್ಟ್ಗೆ ಉತ್ತರಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ತನಿಖೆ ಮಾಹಿತಿ ನೀಡುವಂತೆ ಮನವಿ. ಧರ್ಮಸ್ಥಳದ ವಿವಾದದ ಬಗ್ಗೆ ಕೋರ್ಟ್ ಕಮಿಷನರ್ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೂ ಇಬ್ಬರು ಅರ್ಜಿದಾರರು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತನಿಖೆಯ ಪ್ರತಿ ಹಂತದ ಮಾಹಿತಿ ಕೋರ್ಟ್ಗೆ ಸಲ್ಲಿಸಲು ಎಸ್ಐಟಿಗೆ ನಿರ್ದೇಶನ ನೀಡುವಂತೆಯೂ ರಿಟ್ನಲ್ಲಿ ಮನವಿ ಮಾಡಿದ್ದಾರೆ. ಹೀಗಾಗಿ ಕೋರ್ಟ್ ನಿರ್ಧಾರ ಕುತೂಹಲ ಕೆರಳಿಸಿದೆ. ಬಂಗ್ಲೆಗುಡ್ಡದಲ್ಲಿ ಮಹಜರು, ಗೊಂದಲಕ್ಕೆ ಸಿಲುಕಿದ ಎಸ್ಐಟಿ. ಅಸ್ಥಿ ಉತ್ಖನನ ಮಾಡಬೇಕಾ ಬೇಡ್ವಾ, ಕಾನೂನು ತಜ್ಞರ ಮೊರೆ. ಧರ್ಮಸ್ಥಳ ಬುರುಡೆ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಾ ಮುಂದಕ್ಕೆ ಸಾಗುತ್ತಲೇ ಇದೆ. ಇದೀಗ ಸೌಜನ್ಯ ಮಾವ ವಿಠ್ಠಲ್ ಗೌಡ ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೆಬರ ಅಸ್ಥಿ ಪಂಜರಗಳಿವೆ, ನಾನೇ ತೋರಿಸ್ತೀನಿ, ಸ್ಥಳ ಮಹಜರು ನಡೆಸಿ ಅಂತ ಹೇಳಿಕೆ ನೀಡಿರೋದು ಎಸ್ಐಟಿಯನ್ನ ಸಂಕಷ್ಟಕ್ಕೆ ದೂಡಿದೆ. ಈ ಹಿಂದೆ ಆದ ಎಡವಟ್ಟು ಮತ್ತೆ ಆಗ್ಬಾರ್ದು ಅಂತ ಎಸ್ಐಟಿ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಿದೆ. ವಿಠ್ಠಲ್ ಗೌಡ ತೋರಿಸಿದ ಜಾಗದಲ್ಲಿ ಮಾತ್ರ ಮಹಜರು ನಡೆಸಬೇಕು ಅಥವಾ ಸಂಪೂರ್ಣ ಬಂಗ್ಲೆಗುಡ್ಡದಲ್ಲಿ ಮಹಜರು ನಡೆಸಬೇಕು ಎಂಬ ಗೊಂದಲದಲ್ಲಿರುವ ಎಸ್ಐಟಿ ಕಾನೂನು ತಜ್ಞರ ಮೊರೆ ಹೋಗಿದೆ. ಅಸ್ಥಿಪಂಜರ ಶೋಧ ಕಾರ್ಯಕ್ಕೂ ಮುನ್ನ ಅರಣ್ಯ ಇಲಾಖೆಯ ಸರ್ವೆ ರಿಪೋರ್ಟ್ ಪಡೆಯಲು ಮುಂದಾಗಿದೆ. ಸ್ಥಳ ಮಹಜರು ಬದಲು ಅರಣ್ಯ ಇಲಾಖೆಯಿಂದ ಸರ್ವೆ ವರದಿ ಪಡೆದು ಸ್ಥಳದ ಕಾನೂನು ಹಕ್ಕು ನಿರ್ಧಾರ ಮಾಡಲು ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.